ಮಹಾರಾಷ್ಟ್ರದಲ್ಲಿ ಮಳೆ, ಬೆಳಗಾವಿ ಜಿಲ್ಲೆಯಲ್ಲಿ ನೆರೆ. ಮಾಂಜರಿ ಗ್ರಾಮದ ಹರಿತ ಕ್ರಾಂತಿ ಪ್ರದೇಶ ಸಂಪೂರ್ಣ ಜಲಾವೃತವಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಥೆಯನ್ನ ಹೇಳ್ತಾ ಇದ್ದೀವಿ. ಚಿಕ್ಕೋಡಿಯ ಮಾಂಜರಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ಅಲ್ಲಿ ಮನೆ ಯಾವುದು, ಮಠ ಯಾವುದು ಅಥವಾ ನೀರು ಯಾವುದು, ಕೆರೆ ಯಾವುದು ಗೊತ್ತಾಗದಂತಹ ಒಂದು ಪರಿಸ್ಥಿತಿ ಇದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೆರೆ ಹಾವಳಿಗೆ ತುತ್ತಾಗಿದೆ. ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ. ಹಾಗಾಗಿ ಚಿಕ್ಕೋಡಿಯ ಹರಿತ ಕ್ರಾಂತಿ ಪ್ರದೇಶ ನಡುಗಡ್ಡೆಯಂತಾಗಿದೆ. 50ಕ್ಕೂ ಹೆಚ್ಚು ಕುಟುಂಬಗಳು ಇರತಕ್ಕಂತಹ ಒಂದು ಪ್ರದೇಶ ಇದು ಹರಿತ ಕ್ರಾಂತಿ ಪ್ರದೇಶ ಅಂತ ಹೇಳ್ತಾರೆ. ಹೊರಗಿನ ಸಂಪರ್ಕವೇ ಇಲ್ಲದ ಹಾಗೆ ಹೊರಗಿನ ಸಂಪರ್ಕ ಕಡಿತಗೊಂಡಿದೆ. ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀವಿ, ಎಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲೆಲ್ಲ ನೀರು ತುಂಬಿಕೊಂಡಿದೆ. ಹೊಲ, ಗದ್ದೆ, ಪ್ರತಿಯೊಂದು ಜಾಗದಲ್ಲೂ ಕೂಡ ನೀರು ತುಂಬಿಕೊಂಡಿರೋದನ್ನ ಗಮನಿಸಬಹುದು. ಅದರ ನಡುವೆನೆ ಪಾಪ ಜನರು ಪರದಾಡ್ತಾ ಇದ್ದಾರೆ. ಇಲ್ಲಿನ ಪರಿಸ್ಥಿತಿಯನ್ನ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ, ನೋಡೋಣ ಬನ್ನಿ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮತ್ತೆ ಮಳೆ ಶುರುವಾಗಿರತಕ್ಕಂಥದ್ದು ಕಳೆದ 15 ದಿನಗಳಲ್ಲೂ ಕೂಡ ಬಿಟ್ಟು ಬಿಡದೆ ಸುರಿತಾ ಇದೆ. ಕ್ರಮೇಣವಾಗಿ ಪ್ರತಿನಿತ್ಯ 2 ಅಡಿ 4 ಅಡಿಯಂತೆ ನೀರು ಹೆಚ್ಚಳ ಆಗ್ತಾನೆ ಇದೆ. ಸೊ ಇವತ್ತಿಗೆ ಏನಂತಂದ್ರೆ 2,25,000 ಕ್ಯೂಸೆಕ್ಸ್ ನೀರು ಹರಿವು ಬರ್ತಕ್ಕಂಥದ್ದು. ಇನ್ನೂ ಹೆಚ್ಚಿನ ನೀರು ಬರುವ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಕಾಣ್ತಾ ಇದ್ದಾವೆ. ಸೊ ಈಗ ನಾವು ಇದ್ದೀವಿ ಏನಂತಂದ್ರೆ, ನಾವು ಇಲ್ಲಿ ನೋಡ್ಬೋದಾಗುತ್ತೆ, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಅಂತ ಗ್ರಾಮ ಇದೆ. ಮಾಂಜರಿ ಗ್ರಾಮದ ಒಂದು ಹರಿತವಾಡಿ ಅಂತಕ್ಕಂಥ ಒಂದು ಏರಿಯಾ ಬರುತ್ತೆ. ಸುಮಾರು 200 ಮನೆಗಳು ಈ ಒಂದು ನಾವು ದೃಶ್ಯದಲ್ಲಿ ನೋಡ್ಬೋದಾಗಿತ್ತು. ಆ ಕಡೆಗೆ ಅಂದ್ರೆ ಈ ನೀರೇನು ಬಂದಿದೆ, ನೀರಿನ ಆ ಕಡೆಗೆ ಒಂದು ಅಲ್ಲಿ ವಾಸ ಇದ್ದಾರೆ. ಸೊ ಅವ್ರಿಗೆ ಈಗ ಸಂಪೂರ್ಣ ಸಂಪರ್ಕ ಕಡಿತ ಆಗಿರ್ತಕ್ಕಂಥದ್ದು. ಈ ಕಡೆ ಜನ ಈ ಕಡೆಗೆ ಉಳ್ಕೊಂಡ್ಬಿಟ್ಟಿದ್ದಾರೆ, ಆ ಕಡೆ ಜನ ಆ ಕಡೆಗೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವರಿಗೆ ಸರಿಯಾದ ರೇಷನ್ಗಳು ಹೋಗ್ತಾ ಇಲ್ಲ, ತಿನ್ನೋ ಆಹಾರಕ್ಕೆ ಸಮಸ್ಯೆ ಆಗ್ತಾ ಇದೆ. ಆಮೇಲೆ ಸ್ಕೂಲ್ ಮಕ್ಕಳಿದ್ದಾರೆ, ಆ ಮಕ್ಕಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕಳೆದ 4 ದಿನದಿಂದ ಕೂಡ ಒಂದು ಸ್ಕೂಲ್ ಮಕ್ಕಳು ಶಾಲೆಗೆ ಹೋಗಿಲ್ಲ, ರಜಾಗಳನ್ನ ಹಾಕಿ ಮನೆಯಲ್ಲೇ ಉಳ್ಕೊಂಡಿದ್ದಾರೆ. ಸೊ ಯಾಕಂತಂದ್ರೆ ಕಾರಣ ಇಷ್ಟೇ, ಇಲ್ಲಿಂದ ಅವ್ರಿಗೆ ಹೋಗೋಕೆ ಬರೋಕೆ ರಸ್ತೆ ಕಟ್ಟಾಗಿರ್ತಕ್ಕಂಥದ್ದು. ಇನ್ನು ಇಲ್ಲಿಯ ಜನ ಏನಂತಂದ್ರೆ ಇನ್ನೂ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ, ತಾಲೂಕು ಆಡಳಿತ ಸರಿಯಾಗಿ ಅವರಿಗೆ ವ್ಯವಸ್ಥೆ ಮಾಡಿಲ್ಲ. ಯಾವೊಬ್ಬ ಅಧಿಕಾರಿಗಳು ಕೂಡ ಈ ಒಂದು ಹರಿತವಾಡಿ ಗ್ರಾಮಕ್ಕೆ ಬಂದು ಅವ್ರನ್ನ ನೋಡಿಲ್ಲ. ಜೊತೆಗೆ ಏನಂದ್ರೆ ಇಲ್ಲಿ ಒಂದು ಸರಿಯಾದ ಬೋಟ್ ವ್ಯವಸ್ಥೆಯನ್ನು ಮಾಡಿಲ್ಲ. ಯಾಕಂದ್ರೆ 200 ಜನ ಇಲ್ಲಿ ಇರತಕ್ಕಂಥದ್ದು, ಅವರಿಗೆ ಒಂದು ಬೋಟ್ ವ್ಯವಸ್ಥೆ ಮಾಡಿದ್ರೆ ಆ ಜನ ಒಂದು ಗ್ರಾಮಕ್ಕೆ ಬಂದು ಹೋಗೋಕೆ ಅನುಕೂಲ ಆಗುತ್ತೆ. ಸೊ ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಇಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ಸಂತೋಷ್ ಅವರು ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ. ಸರ್, ಇವಾಗ ಏನ್ ಸಮಸ್ಯೆ ಆಗಿದೆ, ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ? ಸರ್, ಈಗ ಹರಿತ ಕ್ರಾಂತಿ ಒಂದು 200 ಜನ ಇದಾವ್ರಿ. 200 ಜನಕ್ಕಿಂತ ಶಾಲಾ ಮಕ್ಕಳು ಹೆಚ್ಚಿಗೆ ಇದಾರೆ. ಯಾಕಂದ್ರೆ ಅವ್ರು ವಿದ್ಯಾಭ್ಯಾಸಕ್ಕೆ ಡೈಲಿ ಬಂದು ಹೋಗ್ತಾರೆ. ಅವ್ರು ಹೋಗಕ್ಕೆ ದಾರಿ ಇಲ್ಲ. ನೀರು ಮನೆಲ್ಲ ಹೋದ ವರ್ಷ ನಾವು ಬೋಟ್ ಬೇಡಿಕೆ ಮಾಡಿದ್ದು, ಆದರೆ ನಮ್ಮದು ಬೋಟ್ ಬೇರೆಯವ್ರಿಗೆ ಕೊಟ್ಟ ಇನ್ನೂ ತನಕ ಯಾರು ಅಧಿಕಾರಿಗಳು ಬಂದಿಲ್ಲ, ಯಾರು ತಹಸೀಲ್ದಾರು ಬಂದಿಲ್ಲ, ಯಾರೂ ಬಂದಿಲ್ಲ. ಅವ್ರಿಗೆ ಎಷ್ಟು ಸಲ ನಿನ್ನೆ ಮುಂಜಾನೆ ನಾವು ಮಾತಾಡಿದ್ರು, ಪರ್ಸನಲ್ ಮಾತಾಡಿದ್ರು ಹೇಳ್ರಿ, ಇನ್ನೂ ತನಕ ಅವರು ಏನು ನಮ್ಮ ಸ್ಪಂದನೆ ಮಾಡಿಲ್ಲ. ಅದರಿಂದ ನಮಗೆ ಈ ಸಲ ಶಾಶ್ವತ ಪರಿಹಾರ ಆಗಬೇಕಂದ್ರೆ ರೋಡು ಎತ್ತರ ಮಾಡಬೇಕು ಮತ್ತು ನಮಗೊಂದು ಬೋಟ್ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಸರ್, ಈಗ ಅಲ್ಲಿ ಸಾಕಷ್ಟು ಜನ ಮಕ್ಕಳಿದ್ದಾರೆ. ಸೊ ಇನ್ನೂ ಕೂಡ ಹೆಚ್ಚಿನ ನೀರು ಬರುವಂಥ ಸಾಧ್ಯತೆಗಳು ಇದಾವೆ. ಈಗಾಗಲೇ ಮಧ್ಯಾಹ್ನ ಅಷ್ಟೊತ್ತಿಗೆ ಕೊಯ್ನಾಯಿಂದ ನೀರು ಬಿಡ್ತೀವಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ? ಸರ್, ಈಗ ಅಲ್ಲಿ ನೀರು ಹೆಚ್ಚು ಕೊಯ್ನಾ ನೀರು ಬರ್ತಂದ್ರೆ ಎಲ್ಲರೂ ಸ್ಥಳಾಂತರ ಆಗ್ಬೇಕ್ರಿ ಸರ್. ಹಿಂಗೈತೆ. ಯಾಕಂದ್ರೆ ಅಲ್ಲಿ ನೀರು ಇನ್ನೂ ಕೊಯ್ನಾ ಬಿಟ್ಟರೆ ಅಷ್ಟು 2005 ಬಂದಿದ್ರೆ ಅಷ್ಟು ಇಫೆಕ್ಟ್ ಆಗಂಗಿಲ್ಲ ಸರ್. ಅಲ್ಲಿ ಈಗ ಸದ್ಯ ಅಲ್ಲಿ ರೇಷನ್ ಇಲ್ಲ, ಅಲ್ಲಿ ಜನರಿಗೆ ಏನು ದಿನನಿತ್ಯ ಸಾಹಿತ್ಯ ಏನೈತೆ ಅದು ಏನು ಸಿಗುತ್ತಾ ಇಲ್ಲ ಅಲ್ರಿ. ಹಿಂಗೈತಿ. ಅದ್ರ ಸಲುವಾಗಿ ಜಿಲ್ಲಾಡಳಿತ ಆಗಲಿ, ತಾಲೂಕು ಆಡಳಿತ ಆಗಲಿ ಒಂದು ಬೋಟಿನ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಗೆ ಭಾಳ ಅನುಕೂಲ ಆಗ್ತಿತ್ತು. ಇದು ಸ್ಥಳೀಯರಾಗಿರ್ತಕ್ಕಂಥ ಸಂತೋಷ್ ಕಾಮತ್ ಅವರು ಹೇಳ್ತಕ್ಕಂಥದ್ದು. ಏನಂತಂದ್ರೆ, ಒಂದು ಬೋಟ್ ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲವೂ ಸರಿ ಹೋಗುತ್ತೆ, ಅಷ್ಟೊತ್ತವರೆಗೂ ಸರಿ ಹೋಗಲ್ಲ. ಕೂಡಲೇ ಜಿಲ್ಲಾಡಳಿತ ಈ ಕಡೆಗೆ ನೋಡಿ ಒಂದು ಬೋಟನ್ನು ಮಾಡಿಕೊಡ್ಬೇಕಂತ ಮಾತನ್ನ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ, ಮಹಾರಾಷ್ಟ್ರದಲ್ಲಿ ಏನಂತಂದ್ರೆ ಕೊಯ್ನಾ ಜಲಾಶಯ 85% ಭರ್ತಿಯಾಗಿರ್ತಕ್ಕಂಥದ್ದು. ಸೊ ಇನ್ನೂ ಕೂಡ ಹೆಚ್ಚಿನ ನೀರು ಬಂದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಸಮಸ್ಯೆ ಆಗೋದು ಗ್ಯಾರಂಟಿ ಅಂತಕ್ಕಂಥ ಮಾತನ್ನ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸರ್ಫರಾಜ್ ಜೊತೆ ಲೋಹಿತ್, ನ್ಯೂಸ್ 18 ಕನ್ನಡ, ಚಿಕ್ಕೋಡಿ. ಈಗ ಸಖತ್ ಸುದ್ದಿ ಪ್ರಸಾರವಾಗುತ್ತೆ, ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.